ಕಾಂಗ್ರೆಸ್ನಲ್ಲಿ ಕುರ್ಚಿ ಕುರುಕ್ಷೇತ್ರ ತಾರಕಕ್ಕೇರ್ತಾ ಇದೆ. ಪಟ್ಟದ ಪಗಡೆಯಾಟದಲ್ಲಿ ಸಿಎಂ ಹೊಸ ಪಟ್ಟು ಹಿಡಿದಿದ್ದಾರೆ. ನಾನೇ 5 ವರ್ಷ ಸಿಎಂ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ರ ಡಿಕೆ ಬಣಕ್ಕೆ ಪರೋಕ್ಷ ಸಂದೇಶವನ್ನ ಕೊಟ್ರ ಸಿದ್ದರಾಮಯ್ಯ. ಇದು ಈಗ ಸದ್ಯದ ಪ್ರಶ್ನೆ ಆಗಿದೆ. ಈ ಮೂಲಕ ಯಾವುದೇ ಕಾರಣಕ್ಕೂ ಚೇರನ್ನ ಬಿಟ್ಟುಕೊಡಲ್ಲ, ನಾನೇ ಕಂಟಿನ್ಯೂ ಸಿಎಂ ಅನ್ನುವಂತ ಮಾತನ್ನ ಹೇಳಿದ್ರ, ಆ ರೀತಿಯ ಒಂದು ಸಂದೇಶವನ್ನ ರವಾನೆ ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕೆ ಈಗ ಸದ್ಯ ಮತ್ತೆ ಈ ರೀತಿಯ ಪ್ರಶ್ನೆ ಮೂಡ್ತಾ ಇದೆ ಅಂತ ಮಾತನ್ನ ಏನಂದ್ರು ಸಿದ್ದರಾಮಯ್ಯ ಅವರು. ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ನಿರಂತರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರು ಸಂದರ್ಭಕ್ಕೆ ತಕ್ಕ ಹಾಗೆಯೇ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಫೈಟ್ ನಡುವೆ ನಿವಾಸ ನವೀಕರಣ, ಕಾವೇರಿ ನಿವಾಸದ ನೆಲಮಹಡಿ ನವೀಕರಣ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಭರ್ಜರಿಯಾಗಿ ನಡೀತಾ ಇದೆ ಈ ಕಾವೇರಿ ನವೀಕರಣ ಕಾರ್ಯ. ಕಾವೇರಿ ನಿವಾಸ ನವೀಕರಣ ಮಾಡಿ ಸಂದೇಶವನ್ನ ರವಾನೆ ಮಾಡಿದ್ರ ಭಾರಿ ಚರ್ಚೆಗೆ ಕಾರಣ ಆಗಿದೆ ಸಿಎಂ ನಿವಾಸದ ನವೀಕರಣ. ಒಂದ್ ಕಡೆ ಅವರು ಸಿಎಂ ಆಗಿ ಮುಂದುವರಿತಾರೋ ಇಲ್ವೋ, ಕುರ್ಚಿ ಉಳಿಯತ್ತೋ ಇಲ್ವೋ ಅನ್ನುವಂತ ಚರ್ಚೆ ಭಾರಿ ಜೋರಾಗಿ ನಡೀತಾ ಇರುವಾಗ ಸಿದ್ದರಾಮಯ್ಯ ಅವರು ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕಾವೇರಿ ನಿವಾಸದ ನೆಲಮಹಡಿಯ ನವೀಕರಣ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ನವೀಕರಣ ಕಾರ್ಯ ಭರ್ಜರಿಯಾಗಿ ನಡೀತಾ ಇದೆ. ಕಾವೇರಿ ನಿವಾಸದ ನೆಲಮಹಡಿಯ ನವೀಕರಣ ಕಾರ್ಯ, ಕಾವೇರಿ ನಿವಾಸ ನವೀಕರಣ ಮಾಡಿ ಸಂದೇಶ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸಿಎಂ ನಿವಾಸದ ಈ ನವೀಕರಣ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಾವಿಲ್ಲಿ ಚೇರ್ ಕೊಡಿ ಅಂತ ಹೊಡೆದಾಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮನೆ ರಿನೋವೇಟ್ ಮಾಡಿಸ್ತಾ ಇದ್ದಾರೆ. ಏನ್ ಕತೆ ಇದು ಅನ್ನುವಂತ ಚರ್ಚೆ ಹುಟ್ಟು ಹಾಕುವಂತ ಕೆಲಸ ಆಗ್ತಾ ಇದೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಸಂದೇಶವನ್ನ ರವಾನಿಸಿದ್ರ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರ ಈ ಮಾತು ಅಥವಾ ಸಿದ್ದರಾಮಯ್ಯ ಅವರ ಈ ನಡೆ, ಸದ್ಯಕ್ಕೆ ಆಗ್ತಾ ಇರುವಂತಹ ಕೆಲಸಗಳು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ನವೀಕರಣ ಬೇರೆ ದಿನಗಳಲ್ಲೇ ಆಗಿದ್ರೆ ನವೀಕರಣ ಅಂತ ಹೇಳಿ ಅನ್ಕೊಂಡು ಸುಮ್ಮನಾಗ್ಬಿಡ್ತಿದ್ವಿ. ಆದ್ರೆ ಈಗ ಪರಿಸ್ಥಿತಿ ಆ ರೀತಿ ಖಂಡಿತ ಇಲ್ಲ. ಇದು ಯಾವ ರೀತಿಯ ಸಂದೇಶ ರವಾನೆ ಮಾಡುವಂತ ಕೆಲಸ ಆಗ್ತಾ ಇದೆ? ಶ್ರೀಪಾದ್, ಮುಖ್ಯಮಂತ್ರಿಗಳ ತಗ್ಗುವಂತಹ ಏನು ನಿವಾಸ ಏನಿದೆ, ನಿವಾಸದಲ್ಲಿ ಯಾವಾಗಲೇ ನವೀಕರಣ ಆದರೂ ಕೂಡ ಅದು ಸಾಕಷ್ಟು ಸುದ್ದಿ ಆಗುತ್ತೆ, ಚರ್ಚೆಗೆ ಗ್ರಾಸ ಆಗುತ್ತೆ. ಆದ್ರೆ ಈ ಬಾರಿ ನವೀಕರಣ ಆಗ್ತಾ ಇರುವಂತದ್ದು ಬೇರೆದ್ದೇ ರೀತಿಯ ಸಂದೇಶ ರವಾನೆ ಆಗ್ತಾ ಇದೆಯಾ ಅನ್ನುವಂತ ಚರ್ಚೆಗಳಿರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಮಾಡ್ತಾ ಇದ್ದಾರೆ ಇಂತಹ ಹೊತ್ತಿನಲ್ಲಿ ಸಚಿವ ಸಿಎಂ ಸಿದ್ದರಾಮಯ್ಯನವರು ನೆಲೆಸುವಂತಹ ಕಾವೇರಿ ನಿವಾಸದಲ್ಲಿ ಮೊದಲ ಇದೆ, ಅಲ್ಲಿ ನವೀಕರಣ ಕಾರ್ಯ ಬರೋದ್ರಿಂದ ಸಾಗಿದೆ. ಅಲ್ಲಿ ಇಂಟೀರಿಯರ್ ಡಿಸೈನ್ ಕೂಡ ಕಾರ್ಯದ ನಡೀತಾ ಇರುವಂತದ್ದು. ಹಾಲು ಸೇರಿದಂತೆ ಒಂದಷ್ಟು ಮನೆಯಲ್ಲಿರುವಂತಹ ಹಳೆ ವಸ್ತುಗಳನ್ನಿದೆ ಎಲ್ಲವನ್ನೂ ಕೂಡ ರಿಮೂವ್ ಮಾಡಿ ಹೊಸ ವಸ್ತುಗಳನ್ನ ಹಾಕುವಂತ ಕೆಲಸ ಈಗ ನಡೀತಾ ಇದೆ. ಇಂಟೀರಿಯರ್ ಡಿಸೈನ್ ಮಾಡುವುದರ ಮೂಲಕ ಅಂದ್ರೆ ಮನೆ ಹೊಸದಾಗಿ ನವೀಕರಣ ಮಾಡಿಸುವಂತಹ ಮೂಲಕ 5 ವರ್ಷ ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿಯಾಗಿ ಇರ್ತಾರ ಅನ್ನುವಂತ ಒಂದು ಮುಂದುವರಿತೇನೆ ಅನ್ನುವಂತ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ ಅಂದ್ರೆ ಕಾಂಗ್ರೆಸ್ ರಾಜಕೀಯ ವಲಯದಲ್ಲಿ ಚರ್ಚೆ ಶುರುವಾಗಿದೆ. ಓಕೆ, ಥ್ಯಾಂಕ್ ಯು ಹನುಮಂತ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕುರುಕ್ಷೇತ್ರ ತಾರಕಕ್ಕೇರ್ತಾ ಇದೆ. ಪಟ್ಟದ ಪಗಡೆಯಾಟದಲ್ಲಿ ಸಿಎಂ ಹೊಸ ಪಟ್ಟು ಹಿಡಿದಿದ್ದಾರೆ. ನಾನೇ 5 ವರ್ಷ ಸಿಎಂ ಅನ್ನುವಂತ ಸಂದೇಶವನ್ನ ರವಾನೆ ಮಾಡಿದ್ರ ಡಿಕೆ ಬಣಕ್ಕೆ ಪರೋಕ್ಷ ಸಂದೇಶವನ್ನ ಕೊಟ್ರ ಸಿದ್ದರಾಮಯ್ಯ. ಇದು ಈಗ ಸದ್ಯದ ಪ್ರಶ್ನೆ ಆಗಿದೆ. ಈ ಮೂಲಕ ಯಾವುದೇ ಕಾರಣಕ್ಕೂ ಚೇರನ್ನ ಬಿಟ್ಟುಕೊಡಲ್ಲ, ನಾನೇ ಕಂಟಿನ್ಯೂ ಸಿಎಂ ಅನ್ನುವಂತ ಮಾತನ್ನ ಹೇಳಿದ್ರ, ಆ ರೀತಿಯ ಒಂದು ಸಂದೇಶವನ್ನ ರವಾನೆ ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ.
ಯಾಕೆ ಈಗ ಸದ್ಯ ಮತ್ತೆ ಈ ರೀತಿಯ ಪ್ರಶ್ನೆ ಮೂಡ್ತಾ ಇದೆ ಅಂತ ಮಾತನ್ನ ಏನಂದ್ರು ಸಿದ್ದರಾಮಯ್ಯ ಅವರು. ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ನಿರಂತರ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ಸಿದ್ದರಾಮಯ್ಯ ಅವರು ಸಂದರ್ಭಕ್ಕೆ ತಕ್ಕ ಹಾಗೆಯೇ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಯಕತ್ವ ಬದಲಾವಣೆ ಫೈಟ್ ನಡುವೆ ನಿವಾಸ ನವೀಕರಣ, ಕಾವೇರಿ ನಿವಾಸದ ನೆಲಮಹಡಿ ನವೀಕರಣ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಭರ್ಜರಿಯಾಗಿ ನಡೀತಾ ಇದೆ ಈ ಕಾವೇರಿ ನವೀಕರಣ ಕಾರ್ಯ. ಕಾವೇರಿ ನಿವಾಸ ನವೀಕರಣ ಮಾಡಿ ಸಂದೇಶವನ್ನ ರವಾನೆ ಮಾಡಿದ್ರ ಭಾರಿ ಚರ್ಚೆಗೆ ಕಾರಣ ಆಗಿದೆ ಸಿಎಂ ನಿವಾಸದ ನವೀಕರಣ. ಒಂದ್ ಕಡೆ ಅವರು ಸಿಎಂ ಆಗಿ ಮುಂದುವರಿತಾರೋ ಇಲ್ವೋ, ಕುರ್ಚಿ ಉಳಿಯತ್ತೋ ಇಲ್ವೋ ಅನ್ನುವಂತ ಚರ್ಚೆ ಭಾರಿ ಜೋರಾಗಿ ನಡೀತಾ ಇರುವಾಗ ಸಿದ್ದರಾಮಯ್ಯ ಅವರು ಇದು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಕಾವೇರಿ ನಿವಾಸದ ನೆಲಮಹಡಿಯ ನವೀಕರಣ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ನವೀಕರಣ ಕಾರ್ಯ ಭರ್ಜರಿಯಾಗಿ ನಡೀತಾ ಇದೆ. ಕಾವೇರಿ ನಿವಾಸದ ನೆಲಮಹಡಿಯ ನವೀಕರಣ ಕಾರ್ಯ, ಕಾವೇರಿ ನಿವಾಸ ನವೀಕರಣ ಮಾಡಿ ಸಂದೇಶ ರವಾನೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಸಿಎಂ ನಿವಾಸದ ಈ ನವೀಕರಣ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ನಾವಿಲ್ಲಿ ಚೇರ್ ಕೊಡಿ ಅಂತ ಹೊಡೆದಾಡ್ತಾ ಇದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮನೆ ರಿನೋವೇಟ್ ಮಾಡಿಸ್ತಾ ಇದ್ದಾರೆ. ಏನ್ ಕತೆ ಇದು ಅನ್ನುವಂತ ಚರ್ಚೆ ಹುಟ್ಟು ಹಾಕುವಂತ ಕೆಲಸ ಆಗ್ತಾ ಇದೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರು ಸಂದೇಶವನ್ನ ರವಾನಿಸಿದ್ರ ಡಿಕೆ ಶಿವಕುಮಾರ್ ಅಂಡ್ ಟೀಮ್ಗೆ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹನುಮಂತ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹನುಮಂತ, ಗಮನಿಸ್ತಾ ಇದ್ದೀವಿ ಸಿದ್ದರಾಮಯ್ಯ ಅವರ ಈ ಮಾತು ಅಥವಾ ಸಿದ್ದರಾಮಯ್ಯ ಅವರ ಈ ನಡೆ, ಸದ್ಯಕ್ಕೆ ಆಗ್ತಾ ಇರುವಂತಹ ಕೆಲಸಗಳು ನಾನಾ ರೀತಿಯ ಚರ್ಚೆಗೆ ಕಾರಣ ಆಗ್ತಾ ಇದೆ. ನವೀಕರಣ ಬೇರೆ ದಿನಗಳಲ್ಲೇ ಆಗಿದ್ರೆ ನವೀಕರಣ ಅಂತ ಹೇಳಿ ಅನ್ಕೊಂಡು ಸುಮ್ಮನಾಗ್ಬಿಡ್ತಿದ್ವಿ. ಆದ್ರೆ ಈಗ ಪರಿಸ್ಥಿತಿ ಆ ರೀತಿ ಖಂಡಿತ ಇಲ್ಲ. ಇದು ಯಾವ ರೀತಿಯ ಸಂದೇಶ ರವಾನೆ ಮಾಡುವಂತ ಕೆಲಸ ಆಗ್ತಾ ಇದೆ? ಶ್ರೀಪಾದ್, ಮುಖ್ಯಮಂತ್ರಿಗಳ ತಗ್ಗುವಂತಹ ಏನು ನಿವಾಸ ಏನಿದೆ, ನಿವಾಸದಲ್ಲಿ ಯಾವಾಗಲೇ ನವೀಕರಣ ಆದರೂ ಕೂಡ ಅದು ಸಾಕಷ್ಟು ಸುದ್ದಿಗೆ ಆಗುತ್ತೆ, ಚರ್ಚೆಗೆ ಗ್ರಾಸ ಆಗುತ್ತೆ. ಆದ್ರೆ ಈ ಬಾರಿ ನವೀಕರಣ ಆಗ್ತಾ ಇರುವಂತದ್ದು ಬೇರೆದ್ದೇ ರೀತಿಯ ಸಂದೇಶ ರವಾನೆ ಆಗ್ತಾ ಇದೆಯಾ ಅನ್ನುವಂತ ಚರ್ಚೆಗಳಿರುವಂತದ್ದು. ಯಾಕೆ ಅಂತಂದು ಹೇಳಿದ್ರೆ ಮಾಡ್ತಾ ಇದ್ದಾರೆ. ಇಂತಹ ಹೊತ್ತಿನಲ್ಲಿ ಸಚಿವ ಸಿಎಂ ಸಿದ್ದರಾಮಯ್ಯನವರು ನೆಲೆಸುವಂತಹ ಕಾವೇರಿ ನಿವಾಸದಲ್ಲಿ ಮೊದಲ ಇದೆ, ಅಲ್ಲಿ ನವೀಕರಣ ಕಾರ್ಯ ಬರೋದ್ರಿಂದ ಸಾಗಿದೆ. ಅಲ್ಲಿ ಇಂಟೀರಿಯರ್ ಡಿಸೈನ್ ಕೂಡ ಕಾರ್ಯದ ನಡೀತಾ ಇರುವಂತದ್ದು. ಹಾಲು ಸೇರಿದಂತೆ ಒಂದಷ್ಟು ಮನೆಯಲ್ಲಿರುವಂತಹ ಹಳೆ ವಸ್ತುಗಳನ್ನಿದೆ ಎಲ್ಲವನ್ನೂ ಕೂಡ ರಿಮೂವ್ ಮಾಡಿ ಹೊಸ ವಸ್ತುಗಳನ್ನ ಹಾಕುವಂತ ಕೆಲಸ ಈಗ ನಡೀತಾ ಇದೆ. ಇಂಟೀರಿಯರ್ ಡಿಸೈನ್ ಮಾಡುವುದರ ಮೂಲಕ, ಅಂದ್ರೆ ಮನೆ ಹೊಸದಾಗಿ ನವೀಕರಣ ಮಾಡಿಸುವಂತ ಮೂಲಕ 5 ವರ್ಷ ಪೂರ್ಣಾವಧಿಯಾಗಿ ಮುಖ್ಯಮಂತ್ರಿಯಾಗಿ ಇರ್ತಾರ ಅನ್ನುವಂತ ಒಂದು ಮುಂದುವರಿತೇನೆ ಅನ್ನುವಂತ ಸಂದೇಶ ರವಾನೆ ಮಾಡ್ತಾ ಇದ್ದಾರೆ ಅನ್ನುವಂತ ಚರ್ಚೆ ಈಗ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಒಳಗಡೆಗೆ, ಅಂದ್ರೆ ಕಾಂಗ್ರೆಸ್ ರಾಜಕೀಯ ವಲಯದ ಚರ್ಚೆ ಶುರುವಾಗಿದೆ. ಓಕೆ, ಥ್ಯಾಂಕ್ ಯು ಹನುಮಂತ ಮಾಹಿತಿ.